ನರಸಾಪುರದಿಂದ ವೇಮಗಲ್ಲಿಂದ ನರಸಾಪುರ, ನರಸಾಪುರದಿಂದ ಮಾಲೂರಿಂದ ತಮಿಳಾರಿಗಡಿ, ಮತ್ತೆ ಮಾಲೂರಿಂದ ಹೊಸಕೋಟೆ 26 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಂಕ್ರೀಟ್ ರಸ್ತೆ 4 ಲೈನ್ ಕೂಡ ಮಾಡ್ತಿರೋದು ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಮಾಲೂರು ಬಸ್ ಸ್ಟ್ಯಾಂಡ್ 21 ಕೋಟಿಯಲ್ಲಿ ಈ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡೋದು ಕೂಡ ತಮಗೆ ಗೊತ್ತಿರೋದೆ. ಅದ್ರ ಜೊತೆ 45 ಕೋಟಿ ಮಾಲೂರು ಕೆರೆಯನ್ನು ಒಳ್ಳೆ ವಾಕಿಂಗ್ ಪಾತ್ ಮಾಡಿ ಮಾಲೂರು ಕೆರೆ ಅಭಿವೃದ್ಧಿ ಮಾಡುವಂಥದ್ದು ಸುಮಾರು 45 ಕೋಟಿಯಲ್ಲಿ. ವೆಂಕಟೇಶ್ವರ ವಸತಿ ಶಾಲೆಯನ್ನ 20 ಕೋಟಿಯಲ್ಲಿ ಅಭಿವೃದ್ಧಿ ಮಾಡಿ ಈಗಾಗಲೇ ಉದ್ಘಾಟನೆ ಮಾಡ್ತಾ ಇರೋದಿರ್ಬೋದು. ಮಾಸ್ತಿ ಬಸ್ ಸ್ಟ್ಯಾಂಡ್ ಅನ್ನು ಅಭಿವೃದ್ಧಿ ಮಾಡ್ತಾ ಇರೋದಿರ್ಬೋದು. ಅದ್ರ ಜೊತೆಗೆ ವಿಶೇಷವಾಗಿ ಟೇಕಲ್ ಅನ್ನು ಅಭಿವೃದ್ಧಿ ಮಾಡೋದಿರ್ಬೋದು. ಮಾಲೂರು ತಾಲೂಕಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಎಲ್ಲ ರಸ್ತೆಗಳು ಈಗಾಗಲೇ ಪ್ರಾರಂಭ ಮಾಡ್ತಾ ಇರೋದು ಕೂಡ ತಮಗೆಲ್ಲ ಗೊತ್ತಿರುತ್ತದೆ. ಸುಮಾರು 2,500 ಕೋಟಿ ಇವತ್ತು 5 ಗ್ಯಾರಂಟಿ ಜೊತೆಗೆ ಸರ್ಕಾರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಲೂರು ತಾಲೂಕಿಗೆ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನನಗೆ ಕೊಟ್ಟಂತ ಸಹಕಾರ ಕೂಡ ಇವತ್ತು ನೆನಪು ಮಾಡ್ಕೊಬೇಕಾಗ್ತದೆ. ಇವತ್ತು ನನ್ನ ತಾಲೂಕಿನ ಆಡಳಿತ, ನನ್ನ ಅಧಿಕಾರಿಗಳು ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಹೋಗಿ ಪ್ರತಿಯೊಬ್ಬ ನಾಗರಿಕರು ಆ ಗ್ರಾಮಾಂತರ ಪ್ರದೇಶದ ಜನತೆಗೆ ಯಾವುದೇ ಇಲಾಖೆಯ ಯಾವುದೇ ಕೆಲಸ ಏನೇ ತೊಂದರೆ ಇದ್ರೂ ಕೂಡ ನೇರವಾಗಿ ಶಾಸಕರು ಮತ್ತೆ ತಾಲೂಕಿನ ನಡೆ ಅಲ್ಲಿಯ ಕಡೆ ಅಂತ ತೀರ್ಮಾನ ತಗೊಂಡು ಈಗಾಗಲೇ 9 ಗ್ರಾಮ ಪಂಚಾಯತ್ ಪೂರ್ಣ ಮಾಡಿದಿರ್ಬೋದು. ತುಂಬಾ ಯಶಸ್ವಿಯಾಗಿ ಆ 9 ಗ್ರಾಮ 60,000 ಕೋಟಿ, ಈ 60,000 ಕೋಟಿ 5 ಗ್ಯಾರಂಟಿಗಳಿಗೆ ಮಧ್ಯವರ್ತಿಗಳು ದಲ್ಲಾಳಿಗಳಿಂದ ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವಂತ ಈ 5 ಗ್ಯಾರಂಟಿಗಳು. ಈ ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯದ ಬಜೆಟ್ 60,000 ಕೋಟಿ ಆದರೆ ಮಾಲೂರು ತಾಲೂಕಿನ ವಿಷಯಕ್ಕೆ ಬಂದಾಗ ಶಕ್ತಿ ಕಾರ್ಯಕ್ರಮದಲ್ಲಿ ಒಟ್ಟು 31,89,480 ಫಲಾನುಭವಿಗಳು ಈ ಶಕ್ತಿ ಕಾರ್ಯಕ್ರಮವನ್ನ ಉಪಯೋಗ ಪಡ್ಕೊತಾ ಇದ್ದಾರೆ. ಅದಕ್ಕೆ ಪ್ರತಿ ತಿಂಗಳು 9,35,71,606 ರೂಪಾಯಿ ಒಂದು ತಾಲೂಕಿಗೆ ಈ ಶಕ್ತಿ ಕಾರ್ಯಕ್ರಮ ಬೇಕಾಗ್ತದೆ. ಅದ್ರ ಜೊತೆಗೆ ಗೃಹಲಕ್ಷ್ಮಿ, ಆ ಮನೆಯ ತಾಯಿಗೆ, ಯಜಮಾನಿಗೆ, ಮನೆಯ ಒಡತಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ಬೇಕಂತ ತಗೊಂಡಂತ ತೀರ್ಮಾನ ಇವತ್ತು ಮಾಲೂರು ತಾಲೂಕಲ್ಲಿ 52,987 ತಾಯಿಗೆ, ಆ ಮನೆಯ ಯಜಮಾನಿಗಳಿಗೆ ಕೊಡುವಂತಹದ್ದು. ಒಟ್ಟು ನಮಗೆ ಒಂದು ತಿಂಗಳಿಗೆ 10,14,24,00,000 ರೂಪಾಯಿ ಗೃಹಲಕ್ಷ್ಮಿಗೆ 10,14,24,00,000 ರೂಪಾಯಿಗಳು ಕೊಡುವಂತಹದ್ದಿರ್ಬೋದು. ಅದ್ರ ಜೊತೆಗೆ ಗೃಹ ಜ್ಯೋತಿ ಕೂಡ ಅಷ್ಟೇ. ನಮ್ಮ ಮಾಲೂರು ತಾಲೂಕಲ್ಲಿ ಒಟ್ಟು ಫಲಾನುಭವಿಗಳು 62,461 ಕುಟುಂಬಗಳು, 62,460 ಕುಟುಂಬಗಳಿಗೆ ಒಂದು ತಿಂಗಳಿಗೆ 2,39,12,000 ರೂಪಾಯಿ ಒಂದು ತಿಂಗಳಿಗೆ ಗೃಹ ಜ್ಯೋತಿಗೆ ಕೂಡ ಕೊಡ್ತಾ ಇರೋದಿರ್ಬೋದು.